टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಅಂತ ಹಾಡಿದ್ರು. ಆದ್ರೆ ಇವತ್ತು ಅನಿಸ್ತಿದೆ ಯಾಕೋ ಎಂದು ನೀನೆಂದು ನಮ್ಮವನಲ್ಲ ಅಂತ. ಯಾಕಂದ್ರೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಗಾಯಕ ಸೋನು ನಿಗಮ್ ಈಗ ಅದಕ್ಕೆ ಸಮರ್ಥನೆ ಬೇರೆ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಜೊತೆ ಕನ್ನಡಾಭಿಮಾನಕ್ಕೆ ಲಿಂಕ್. ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಗರಂ. ಎರಡು ಕಡೆ ಕೇಸ್ ಆಗಿದ್ದೇನೆಂದ್ರೆ ಬೆಂಗಳೂರು ಈಸ್ಟ್ ಪಾಯಿಂಟ್ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹಾಡ್ತಿದ್ದ ಸೋನು ನಿಗಮ್ಗೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡಿನ ಕೋರಿಕೆ ಇಟ್ಟು ಕನ್ನಡ ಕನ್ನಡ ಅಂತ ಕೂಗಿದ್ದ. ಇಷ್ಟಕ್ಕೆ ಸೋನು ತಮ್ಮ ಹಾಡನ್ನ ಅರ್ಧಕ್ಕೆ ನಿಲ್ಲಿಸಿ ಕನ್ನಡ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಸಂಬಂಧವೇ ಇಲ್ಲದ ಮಾತನಾಡಿದ್ರು. कन्नड़ कन्नड़ यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. ಇಷ್ಟೇ ಅಲ್ಲ, ಆ ಹುಡುಗ ಕನ್ನಡ ಅಂತ ಕಿರುಚಿದ್ದು ನನಗೆ ಇಷ್ಟವಾಗ್ಲಿಲ್ಲ, ಇದರಿಂದಲೇ ಹೀಗೆ ದಾಳಿ ಆಗ್ತಿರೋದು ಅಂತ ಸೋನು ಗರಂ ಆಗಿದ್ರು. मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे He was so rudely threatening me. कन्नड़ कन्नड़ यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. ಸೋನು ನಿಗಮ್ ಬ್ಯಾನ್ ಮಾಡುವಂತೆ ಕನ್ನಡ ಸಂಘಟನೆಗಳ ಪಟ್ಟು. ಕನ್ನಡತನವನ್ನ ಉಗ್ರವಾದಕ್ಕೆ ಹೋಲಿಸಿ ಕನ್ನಡಾಭಿಮಾನ ಟೀಕಿಸಿರುವ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆರಳಿವೆ. ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಧರ್ಮರಾಜ್ ಅನ್ನೋರು ದೂರು ನೀಡಿದ್ದಾರೆ. ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಕಂಪ್ಲೇಂಟ್ ನೀಡಿದೆ. ಇನ್ನು ಸೋನು ನಿಗಮ್ರನ್ನ ಬ್ಯಾನ್ ಮಾಡುವಂತೆ ಕೂಗೆದ್ದಿದೆ. ಹುಚ್ಚಾಟದ ಮಾತಿಗೆ ಸೋನು ನಿಗಮ್ ಮತ್ತೆ ಸಮರ್ಥನೆ. ಸಂಬಂಧವೇ ಇಲ್ಲದಂತೆ ಮಾತನಾಡಿರುವ ಸೋನು ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. एक होता है कन्नड़ा 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 और एक होता है कन्नड़ा कन्नड़ा कन्नड़ा. फर्क है दोनों में. उन पांचों को ये बताना और ये याद दिलाना बहुत जरूरी था कि पहलगाम में जो पैंट उतारी गई थी तो भाषा नहीं पूछी गई थी. ಮಾಲ್ತೇಶ್ ಜಗೀನ್, ಟಿವಿ9 ಬೆಂಗಳೂರು.